ಐತಿಹಾಸಿಕ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿಗೆ ನಾಳೆ ವೈಭವಯುತ ಬ್ರಹ್ಮರಥೋತ್ಸವ ಜರುಗಲಿದೆ. ನಾಳೆ ನಡೆಯಲಿರೋ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ದೇವಾಲಯದ ಆಡಳಿತ ಮಂಡಳಿ ಸಕಲ ರೀತಿಯಲ್ಲೂ ಸಿದ್ಧವಾಗಿದ್ದು, ಬೆಳಿಗ್ಗೆ 6 ಗಂಟೆಗೆ ಸೂರ್ಯಮಂಡಲ ಹಾಗೂ ಚಂದ್ರಮಂಡಲದ ಉತ್ಸವವೂ ನೆರವೇರಲಿದೆ. ಜೊತೆಗೆ ದೇವಾಲಯದ ಆವರಣದಲ್ಲಿ ರಥಸಪ್ತಮಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸೂರ್ಯ ಚಂದ್ರಮಂಡಲದ ಮೆರವಣಿಗೆ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ದೇಗುಲದ ಆವರಣದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು, ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಇತರ ಗಣ್ಯರು ಚಾಲನೆ ನೀಡಲಿದ್ದಾರೆ. ಈ ವೇಳೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ದೇವಾಲಯದ ವ್ಯವಸ್ಥಾಪನಾ ಮಂಡಳಿಯವರು ಪಾಲ್ಗೊಳ್ಳಲಿದ್ದು, ರಥೋತ್ಸವದ ಹಿನ್ನೆಲೆಯಲ್ಲಿ ರಥಕ್ಕೆ ಸಿಂಗಾರ ಮಾಡಿ ಬಣ್ಣದ ಬಾವುಟಗಳಿಂದ ಅಲಂಕಾರ ಮಾಡಲಾಗಿದೆ. ನಾಳಿನ ರಥೋತ್ಸವ ಕುರಿತಂತೆ ಮಾತನಾಡಿದ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಉಮಾ ಹಾಗೂ ಪ್ರಧಾನ ಅರ್ಚಕ ವಿಜಯ್ ಸಾರಥಿಯವರು, ನಾಳಿನ ರಥೋತ್ಸವಕ್ಕೆ ಸಂಪ್ರದಾಯದಂತೆ ಬೆಳಗಿನಿಂದಲೇ ಪೂಜಾ ಪುನಸ್ಕಾರಗಳು ಆರಂಭವಾಗಲಿವೆ. ರಥೋತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಳ್ಳಲಿದ್ದು, ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆ ಜೊತೆಗೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಒಟ್ಟಾರೆ ರಥೋತ್ಸವ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನಡೆಯಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತ್ತು 6:15ಗೆ ಎಲ್ಲ ಊರೆಲ್ಲ ಮೆರವಣಿಗೆ ಆಗ್ತಾ ಇದೆ ರಥಸಪ್ತಮಿ ದಿನ. ಮತ್ತು 2:15 ಸ್ಟಾರ್ಟ್ ಆಗಿ ರಥೋತ್ಸವ ದೇವಾಲಯದ ಹಿಂಭಾಗದೆಲ್ಲ ಮೆರವಣಿಗೆ ರೌಂಡೆಲ್ಲ ಬರ್ತಾ ಇದೆ. ಮೇಡಮ್, ಈ ಬಾರಿ ರಥೋತ್ಸವಕ್ಕೆ ಒಂದು ಕಪ್ಪು ಮತ್ತೆ ಬೆಳಕು ಬಾವುಟ ಹಾಕಿದ್ರಿ. ಇದಕ್ಕೆ ಸಾರ್ವಜನಿಕ ವಿರೋಧ ಇರುವಂತದ್ದು ಯಾಕೆ ಕಪ್ಪು ಇದನ್ನ ಇದು ಮಾಡಿದ್ರಿ? ಇಲ್ಲ, ಅದು ಸಂಪ್ರದಾಯ ಹಿಂದಿಂದೂ ಬರ್ತಾ ಇದೆ. ಸಂಪ್ರದಾಯ ವೈಟ್ ಅಂತ ಬ್ಲ್ಯಾಕ್ಲೇ ಹಾಕಬೇಕು ಅಂತ ನಮ್ಮ ಬಡ್ಡಿಗಾರ ತಿಳಿಸಿದ್ದಾರೆ. ಪ್ರತಿ ವರ್ಷ ಇರ್ತಿರ್ಲಿಲ್ಲ ಈ ಥರದ ಕಪ್ಪು ಬಾವುಟ? ಇಲ್ಲ, ಹೋದ ವರ್ಷದಿಂದ ಪ್ರತಿ ಸಂಪ್ರದಾಯ ಪ್ರಕಾರ ವೈಟ್ ಅಂಡ್ ಬ್ಲ್ಯಾಕ್ ಅಂತೆ. ಇವಾಗ ಅದು ಏನು ಸಂಪ್ರದಾಯ ಅಂತ ನಮ್ಮ ಬಂಡಿಗಾರ ತಿಳಿಸಿದ್ದಾರೆ. ಅದರಿಂದ ವೈಟ್ ಆ್ಯಂಡ್ ಬ್ಲ್ಯಾಕ್ ಇರಬೇಕು ಅಂತ ಹೇಳಿದಾಗ ಬಂಡಿಗಾರ ಪ್ರಕಾರ ನಾವು ತಂದೆ ಕಾಲದಿಂದ ಅದೇ ಬರ್ತಾ ಇದೆ. ವೈಟ್ ಆ್ಯಂಡ್ ಬ್ಲ್ಯಾಕು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿದೋಸ್ಕರ ಹೋದ ವರ್ಷದಿಂದ ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಬಾವುಟ ಹಾಕ್ತಾರೆ. ನಾಳೆ ಬೆಳಗ್ಗೆ 4 ಗಂಟೆಗೆ ಪೂಜೆ ಶುರುವಾಗಿ ಅಭಿಷೇಕ ಮತ್ತು ಪೂಜೆ ಎಲ್ಲ ಆಗಿ ಬೆಳಗ್ಗೆ ಒಂದು ನೈವೇದ್ಯ ಆಗಿ ಶಾತುಮರೆ ಆದಮೇಲೆ ಒಂದು 6 ಗಂಟೆಗೆ ಸೂರ್ಯಮಂಡಲ ಹೊರಡುತ್ತೆ. ಸೂರ್ಯಮಂಡಲ 6 ಗಂಟೆಗೆ ಹೊರಟು ಒಂದು 9 ಗಂಟೆಗೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಹೋಮ ಆದಮೇಲೆ ಕಲಶ ರಥ ಪ್ರತಿಷ್ಠೆ ಆದಮೇಲೆ ಕಲಶ ಪ್ರತಿಷ್ಠೆ ಆಗುತ್ತೆ. ಕಲಶ ಪ್ರತಿಷ್ಠೆ ಆದಮೇಲೆ ಯಾತ್ರಾದಾನ ಅಂತೇಳಿ ಆ ಯಾತ್ರಾದಾನ ಆದಮೇಲೆ ಉತ್ಸವ ಮೂರ್ತಿ ಹೊರಟು ಇಲ್ಲಿ ಮಂಟಪೋತ್ಸವಗಳಾಗುತ್ತೆ. ಅದಾಗಿ ಮಧ್ಯಾಹ್ನ ಒಂದು 2:30 ಅಷ್ಟೊತ್ತಿಗೆ ರಥದ ಹತ್ರ ಬಂದು ರಥಾರೋಹಣ ಆಗಿ ರಥ ಇದೆ. ರಂಗನಾಥ ದೇವಸ್ಥಾನಕ್ಕೆ ನಾಳೆ ಏನೇನು ಪೂಜೆ ಇರ್ತದೆ ವಿಶೇಷವಾಗಿ ಅದೇ ಈಗ ಇದು ರಥೋತ್ಸವಕ್ಕೆ 9 ದಿವಸ ಕಾರ್ಯಕ್ರಮ. ಇದು ನವಾಹೋತ್ಸವ ಅಂತ. ನವಾಹೋತ್ಸವದಲ್ಲಿ ಇದು 7ನೇ ದಿವಸ. ಅಂದರೆ ಇವತ್ತು ಪ್ರಹ್ಲಾದ ಪರಿಪಾಲನೆ ಇದೆ. ನಿನ್ನೆ ಪ್ರಹ್ಲಾದ ಪರಿಪಾಲನೆ ಆಯಿತು. ಇವತ್ತು ಗಜೇಂದ್ರ ಮೋಕ್ಷ ಆಗುತ್ತೆ. ಗಜೇಂದ್ರ ಮೋಕ್ಷ ಆದಮೇಲೆ ನಾಳೆ ಬೆಳಿಗ್ಗೆ ಅಭಿಷೇಕ, ಶಾತುಮರೆ, ಆಮೇಲೆ ಹೋಮ ಇದೆಲ್ಲ ನಡೆಯುತ್ತೆ. ವಿಶೇಷ ಅಲಂಕಾರಗಳೇ ದೇವ್ರಿಗೆ ಪುಷ್ಪ ಅಲಂಕಾರ ಇರುತ್ತೆ, ಹೂವಿಂದ ಅಲಂಕಾರ ಇರುತ್ತೆ. ದೇವಸ್ಥಾನಕ್ಕೆಲ್ಲ ಹೂ ಅಲಂಕಾರ ಆಗಿ ದೇವ್ರಿಗೂ ಹೂ ಅಲಂಕಾರ. ಲಗ್ನ ನಕ್ಷತ್ರ ಏನಾದರೂ ಇದೆಯಾ? ಶುಭ ಲಗ್ನದಲ್ಲಿ. ಆಮೇಲೆ ತೇರಿಗೆ ಹಣ್ಣು ಜನ ಎಸಿತಾರೆ. ಏನು ವಿಶೇಷಗಳು ನಾಳೆ? ಅಂದರೆ ಅದು ಏನಂತ ಹೇಳಿದ್ರೆ, ಹಣ್ಣು ಅಂತ ಹೇಳಿದ್ರೆ ನಮ್ಮ ಅಂದರೆ ಈಗ ನಮ್ಮ ಮನಸ್ಸಿನಲ್ಲಿರೋದು ಹಣ್ಣಾಗಲಿ, ಆಸೆ ಈಡೇರಲಿ ಅಂತ. ಆಸೆ ಈಡೇರಲಿ ಅಂತ. ಜವನ ಎಸೆಯೋದು ಅಂತ ಹೇಳಿದ್ರೆ ಸುಗಂಧ ಪರಿಮಳ. ಸುಗಂಧಕ್ಕೋಸ್ಕರ ಅದು ಹಿಂದಿನ ಕಾಲದಿಂದ ಅದು ಎಸ್ಕೊಂಡು ಬಂದಿದ್ದಾರೆ. ಅಂದರೆ ಈಗ ನಾವು ಏನೇ ಅಂದ್ಕೊಂಡಿರ್ತೀವಿ ಅದನ್ನು ಸಮರ್ಪಣೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು. ನಿಮ್ಮ ಹೆಸರುಗಳು? ವಿಜಯ ಸಾರಥಿ ಅಂತ.